ನಮ್ಮ ಬೈರಮಂಗಲ ಕಂಚಕಾರನಹಳ್ಳಿ ಪಂಚಾಯಿತಿಯ ರೈತರ ಹೋರಾಟದ 560ನೇ ದಿನ ಆಗಿದೆ. 460ನೇ ದಿನ ಆಗಿದೆ. ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣ ಆಗಿರೋದು ನಮ್ಮ ಇವತ್ತಿನ ನೂತನ CM ಆದಂಥ ನಮ್ಮ DK ಶಿವಕುಮಾರ್ ಸಾಹೇಬರು. ಅವರ ಹಠ ಇವತ್ತು ರೈತರನ್ನ ಬೀದಿಗೆ ತಂದು 460 ದಿನದಿಂದನೂ ಕೂಡ ಅವ್ರನ್ನ ಬೀದಿಲಿ ಕುಂಡಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. 460 ದಿನದಿಂದನೂ ಕೂತಿದ್ರು ಕೂಡ ಅವರಿಗೆ ಯಾವುದೇ ರೀತಿ ಕನಿಕರ ಆಗ್ಬೋದು, ಕರುಣೆ ಆಗ್ಬೋದು ಇವತ್ತು ನಮ್ಮ ನೂತನ CM ಅವ್ರಿಗೆ ಇಲ್ಲ. ಏಕೆಂದರೆ ಒಬ್ಬ ರಾಜ್ಯನಾಗಿ ಪ್ರಜೆಗಳ ಒಂದು ಸುಖವನ್ನು ಬಯಸಬೇಕಾಗಿರೋದು ಒಬ್ಬ ಮುಖ್ಯಮಂತ್ರಿಯ ಆದ್ಯ ಕರ್ತವ್ಯ. ಆದರೆ ಇವರು ಅವರ ಹಠಕ್ಕೆ, ಅವರ ಒಂದು ಹಠ ಏನಿದೆ, ನಾನು ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು DK ಶಿವಕುಮಾರ್ ಸಾಹೇಬರು ಇವತ್ತು ರೈತರನ್ನ ಒಕ್ಕಲೆಬ್ಬಿರಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇವತ್ತು ಏನು ಮೊದಲನೇದಾಗಿ ನನ್ನ ಮಾತು ಏನಂದರೆ, ಈ ಒಂದು ಹೋರಾಟಕ್ಕೆ ನಮ್ಮ ಎಲ್ಲ ಮಾಧ್ಯಮಗಳು 460 ದಿನದಿಂದನೂ ಕೂಡ ನಮ್ಮ ರೈತರ ಪರವಾಗಿ ನಿಂತಿರೋದು ನನಗೆ ತುಂಬ ನನ್ನ ಹೃದಯ ತುಂಬಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಬೇಕಾಗುತ್ತೆ. ಏಕೆಂದರೆ ಇವತ್ತು ಮಾಧ್ಯಮದವರಿಂದನೇ ಇವತ್ತು ಈ ಮಟ್ಟಕ್ಕೆ ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ, ಅಂದರೆ ಅವರಿಗೆ ಒಂದು ರೈತರಿಗೆ ಒಂದು ಒಳ್ಳೆ ಸಪೋರ್ಟ್ ಕೊಡೋ ಕೆಲಸವನ್ನು ಮಾಧ್ಯಮ ಮಾಡ್ಕೊಬರ್ತಾ ಇದೆ. ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಮೊದಲನೇದಾಗಿ ನಾವು DK ಶಿವಕುಮಾರ್ ಸಾಹೇಬರಿಗೆ ಕೇಳೋದು ಒಂದೇ, ಸಾಹೇಬ್ರೆ ನಿಮ್ಮ AICT ಮಾಡ್ತೀನಿ ಅಂತ ಹೇಳಿ ತಾವೆಲ್ಲ ಘೋಷಣೆ ಮಾಡಿದ್ರಿ. ಇದೇ ನಮ್ಮ ರಾಜ್ಯಕ್ಕೆ AI ಕಂಪ್ನಿ ಒಂದು ಬಂತು ಒಂದು 6 ತಿಂಗಳು ಮುಂಚೆ. 1,30,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಬಂದರು ಅವರು. ನೀವು ಒಂದೇ ಒಂದು ಮಾತು ಹೇಳಿದ್ರೆ, ಇದ್ರೆ ಇರ್ರಿ ಹೋದರೆ ಹೋಗ್ರಿ ಅನ್ನೋ ಒಂದೇ ಒಂದು ಮಾತಿಗೆ ಆಂಧ್ರ ಪ್ರದೇಶ ನಮ್ಮ ನಾಯ್ಡು ಅವ್ರ ಮಗ ಹದ್ದಾರಿಸ್ಕೊಂಡಂಗೆ ಆರಿಸ್ಕೊಂಡು ಹೊರಟೋದ್ರು ಆ AI ಕಂಪ್ನಿನ. 1,30,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಬಂದಂಥ ಕಂಪ್ನಿಗೆ ಸುಮಾರು 30,000 ಜನಕ್ಕೆ ಉದ್ಯೋಗ ಕೊಡ್ತೀವಿ, ಡೈರೆಕ್ಟಾಗೆ ಇಂಡೈರೆಕ್ಟಾಗೆ ಸುಮಾರು 2 ಲಕ್ಷ ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಬಂದಂಥ ಕಂಪ್ನಿನ ಸೀದಾ ಒಂದೇ ಒಂದು ಮಾತಲ್ಲಿ ಎಗರಿಸಿ ಕಳಿಸ್ಬಿಟ್ರಿ ನೀವು ಬೇರೆ ರಾಜ್ಯಕ್ಕೆ. ಮತ್ತು ಇಲ್ಲಿ ಇನ್ಯಾವ ರೀತಿ ನೀವು AICT ಮಾಡ್ತಾಯಿದ್ದೀರಾ ಅಂತ ನಮಗೆ ನಿಜವಾಗಿ ಗೊತ್ತಾಯ್ತಾ ಇಲ್ಲ. ಯಾವ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ನಮ್ಗೆ ನಿಜವಾಗಿ ಗೊತ್ತಾಯ್ತಾ ಇಲ್ಲ. ಏಕೆಂದರೆ ಇದರಲ್ಲಿ ಸ್ಪಷ್ಟತೆ ಒಂದು ಗೊತ್ತಾಯ್ತಾ ಇರೋದೇನೆಂದರೆ, ದುಡ್ಡು ಮಾಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶ. ಈ ಮೂಲಕ 2 ವರ್ಷದ ಮುಂಚೆ 2,600 ಎಕರೆ ಗೋಮಾಳ ಇತ್ತು ಅಂತ ನೀವು ಹೇಳ್ತಾ ಇದ್ರಿ. ಸರ್ಕಾರದಿಂದ ನಾವೆಲ್ಲ ಪಾಣಿಗಳೇ ಆಗಲಿ ಮತ್ತು ಮೆಟೇಷನ್ ಆಗಲಿ ಚೆಕ್ ಮಾಡಿದಾಗ 2,600 ಎಕರೆ ಇತ್ತು. ಈಗ 600 ಎಕರೆಗೆ ತಂದು ನಿಲ್ಲಿಸಿದ್ದೀರಾ ಅಂದರೆ ಇನ್ನು 2,000 ಎಕರೆ ಏನಾಯಿತು? ಅದನ್ನು ತನಿಖೆ ಆಗಲೇಬೇಕಲ್ವಾ? ದಯಮಾಡಿ ಅದನ್ನು ನಾವು ಈ ಮೂಲಕ ಒತ್ತಾಯ ಮಾಡೋದು, ತನಿಖೆ ಮಾಡಿ. ನೀವು ಏನು ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಮಾತ್ರ ಇಲ್ಲಿ ಕೂತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನಿಜವಾದ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇರೋರು ಯಾರು? ಸುಮಾರು 80% ಜನ ರೈತರು ಇವತ್ತು ಇದ್ರ ವಿರುದ್ಧವಾಗಿದ್ದಾರೆ. ಆ ವಿರುದ್ಧನ ನೀವು ಇವತ್ತು ಕೂಡ ಇಲ್ಲಪ್ಪ ಅವರೆಲ್ಲನೂ ರೈತರೇ ಅಲ್ಲ, ಇಲ್ಲಿ ವ್ಯವಸಾಯನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಬಂದು ನೀವು ನೋಡ್ಬೋದಲ್ವಾ? ಒಂದು ಸರಿನೂ ನೀವು ಇಲ್ಲಿ ಬರಲಿಲ್ವಲ್ಲ? ನೀವೇನು ದೂರದವರಾ? ಕನ್ಪುರದವರೇ ತಾನೇ? ಇವತ್ತು CM ಆಗಿದ್ದೀರಿ. ಜನಗಳು ಅವರ ಒಂದು ನೋವನ್ನು ನೀವು ಅಟ್ಲೀಸ್ಟ್ ಕೇಳೋದಕ್ಕಾದರೂ ಬರ್ಬೋದಾಗಿತ್ತಲ್ವಾ? ಏನು ನಡೀತೈತೆ, ಯಾಕೆ ನಡೀತೈತೆ ಅಂತ ಹೇಳಿ ದಯಮಾಡಿ ಹೇಳ್ತೀನಿ, ಇಂಥ ಒಂದು ಕಾರ್ಯಕ್ಕೆ ನೀವು ನೂತನ CM ಆಗಿದ್ದೀರಿ. ಇಲ್ಲಿವರೆಗೂ ನೀವು ನಿಮ್ಮ ಏನು ಡೆಸ್ಟಿನೇಷನ್ ಇತ್ತು ಅದನ್ನು ರೀಚ್ ಆಗಿದ್ದೀರಿ ಇವತ್ತು CM ಆಗಿ. ಈಗಲಾದರೂ ದಯಮಾಡಿ ಬಡವರ ಪರವಾಗಿ, ರೈತರ ಪರವಾಗಿ, ತಾಯಂದ್ರ ಪರವಾಗಿ ನಿಲ್ಲಿ. ಇಲ್ಲಾಂದರೆ ಭಗವಂತ ನಿಜವಾಗೂ ಕೂಡ ನಿಮಗೆ ಒಳ್ಳೇದು ಮಾಡುವಂಥ ಕೆಲಸವನ್ನು ನಿಮಗೆ ಮಾಡಲ್ಲ. CM ಸಾಹೇಬ್ರೆ, ನಿಮ್ಗೆ ಇನ್ನೂ ಒಂದು ನಾವು ಕ್ವಶನ್ ಕೇಳೋದೇನು ಅಂದರೆ, ಇದೇ ಬಿಡದಿ ಹೋಬಳಿ ಬೈರಮಂಗಲ, ಗಾಣ್ಕಲ್ಲು ಮತ್ತು ಕುರುಬರು, ಕರೇನಹಳ್ಳಿ ಈ ಭಾಗ ಎಲ್ಲ 510 ಎಕರೆ ನೀವು KDBಯಿಂದ ಅಕ್ವೈರ್ ಮಾಡಿ ಲೇಔಟ್ ಮಾಡಿದ್ದೀರಿ. ಇದುವರೆಗೂ ಹೇಳ್ಕೊಳ್ಳೋದಕ್ಕೆ ಒಂದೇ ಒಂದು ಮನೆಯೂ ಕಟ್ಕೊಂಡಿಲ್ಲ. ಅವ್ರ ಹತ್ರ ನೀವು ಟ್ಯಾಕ್ಸ್ ತಗೋತಾ ಇದ್ದೀರಾ. ಎಲ್ಲ ಥರದಲ್ಲೂ ಕೂಡ ಗೋರ್ಮೆಂಟ್ಗೆ ಏನೇನು ಬೇಕು ಆ ಒಂದು ಸೈಟ್ ತಗೊಂಡವರಿಂದ ಎಲ್ಲ ಥರ ನೀವು ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡಿದ್ರು ಕೂಡ ಅವ್ರಿಗೆ ಒಂದೇ ಒಂದು ಫೆಸಿಲಿಟಿ ಕೊಟ್ಟಿಲ್ಲ, ಒಂದು ಮನೆ ಕೊಟ್ಟಿಲ್ಲ. ಇವತ್ತು ಇಲ್ಲಿ 9,600 ಎಕರೆಯಲ್ಲಿ ಏನು ಮಾಡ್ತೀರಾ? ಈಗಾಗಲೇ ಇರೋವಂಥ ಖಾಲಿ ಸೈಟ್ಗಳಿಗೆ ಜನಗಳು ಮನೆ ಕಟ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ. ಅಂಥದ್ರಲ್ಲಿ ಇಲ್ಲಿ ಕರ್ಕೊಬಂದು ನೀವು ಈ ರೀತಿ ಮಾಡಿದ್ರೆ ಏನು ಪ್ರಯೋಜನ ಹೇಳಿ? ಈಗಾಗಲೇ ನಾವು ಕೂಡ BJPಯಿಂದ ನಮ್ಮ ರಾಮನಗರಕ್ಕೆ ಅಶೋಕಣ್ಣವರು ಬಂದಿದ್ದರು. ಇದೇ ಜಾಗದಲ್ಲಿ ನಮ್ಮ ಅಶೋಕಣ್ಣವ್ರು ಆಗ್ಬೋದು, ಅಶ್ವಥ್ ನಾರಾಯಣ ಆಗ್ಬೋದು, ನಮ್ಮ MP ಸಾಹೇಬರಾದಂಥ ಮಂಜುನಾಥ ಸಾಹೇಬ್ರಾಗ್ಬೋದು, ಎಲ್ಲರೂ ಕೂಡ BJPಯಿಂದ ನಾವು
ರೈತರಿಗೆ ಅವತ್ತಿಂದನೂ ಸಪೋರ್ಟ್ ಕೊಟ್ಕೊಂಡು ಬರ್ತಾನೇ ಇದ್ದೀವಿ, ಇವತ್ತು ಕೂಡ ಕೊಡ್ತಾ ಇದ್ದೀವಿ, ಮುಂದೇನೂ ಕೂಡ ಕೊಡೋದಕ್ಕೆ ನಾವು ಯಾವಾಗೂ ಕೂಡ ಒಗ್ಗಟ್ಟಾಗಿ ನಿಲ್ತಿರ್ತೀವಿ. ನಾವು ಹೇಳೋದು ಇವಾಗ ರೈತರ ಪರವಾಗಿ ನೀವು ಇದ್ದೀರಿ, ರೈತರ ಪರವಾಗಿ ಇದ್ದೀವಿ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನು ಮಾಡಬೇಕು ಅಂತಲೂ ಹೇಳ್ತಾ ಇದ್ದೀರಾ. ನೀವು ನೆನ್ನೆ ಯಾರಾದರೂ ಭ್ರಷ್ಟಾಚಾರ ಮಾಡಿದ್ರೆ ನನಗೆ ನಂಬರ್ಗೆ ಫೋನ್ ಮಾಡಿ ಅಂತ ನಂಬರು ಕೊಟ್ಟಿದ್ದೀರಾ. ಈಗ ಇಲ್ಲಿ ಸುಮಾರು ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡೋಕ್ಕೆ ಹೊರಟಿದ್ದೀರಲ್ಲ, ನಾವು ಯಾರಿಗೆ ಫೋನ್ ಮಾಡೋದು? ಇಲ್ಲಿ CM ಅವ್ರಿಗೆ ಮಾಡೋದಾ? ಯಾಕೆಂದರೆ ಈ ಭ್ರಷ್ಟಾಚಾರ ಮಾಡ್ತಾ ಇರೋದೇ CM ಸಾಹೇಬರು. ಈ ಭ್ರಷ್ಟಾಚಾರ ಇವತ್ತೇನಾನ ನಡೀತಾ ಐತೆ ಅಂದರೆ, ಇವತ್ತು 9,600 ಎಕರೆಯಲ್ಲಿ ಇವತ್ತು 2,000 ಎಕರೆ ಗೋಮಾಳನ ಗುಳುಂ ಸ್ವಾಹ ಮಾಡಿ ಭ್ರಷ್ಟಾಚಾರ ಮಾಡ್ತಾ ಇರೋದು ಯಾರು ಅಂದರೆ CM ಸಾಹೇಬರು ಮತ್ತು ಅವ್ರ ಸಂಗಡಿಗರು. ಇವಾಗ ಯಾರಿಗೆ ಫೋನ್ ಮಾಡೋದು? ನಾವು ಯಾರಿಗೆ ಫೋನ್ ಮಾಡೋದು ಹೇಳಿ? ಮಾಧ್ಯಮ ಸ್ನೇಹಿತರುಗಳನ್ನೇ ಕೇಳ್ತೀನಿ, ನಾವು ಯಾರಿಗೆ ಫೋನ್ ಮಾಡಿ ಇಲ್ಲಿ ಭ್ರಷ್ಟಾಚಾರ ಆಯ್ತೈತೆ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ನಾವು ಯಾರನ್ನ ಕೇಳೋದು? ಇದನ್ನು ದಯವಿಟ್ಟು ನೀವು ಸ್ಪಷ್ಟತೆಯನ್ನು ನೀವು ಕೊಡಲೇಬೇಕಾಗುತ್ತೆ. ಮತ್ತು ನಾವು ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದೀವಿ, ಲಕ್ಷಾಂತರ ಮರಗಳಿದ್ದಾವೆ, 6 ಲಕ್ಷ ಲೀಟ್ರು ಬರ್ತಾಯಿದೆ. ಒಂದು ಸಣ್ಣ ಅರ್ಧ ಎಕರೆ ಇಟ್ಕೊಂಡಿರೋರು ಕೂಡ ತಿಂಗಳಿಗೆ 50,000 ಸಂಪಾದನೆ ಮಾಡೋವಂಥ ರೈತರಿದ್ದಾರೆ. 2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಇರುವಂಥ ರೈತರುಗಳಿದ್ದಾರೆ. ಅವರೆಲ್ಲ ಲಕ್ಷಾಂತರ ಬನ್ನಿ ಮುಂದೆ ಮೇಲೆ ಸ್ವಲ್ಪ ಮೇಲೆ ನಿಂತ್ಕೊಂಡ್ರೆ ಪರವಾಗಿಲ್ಲ, ಬಿಡಿ ಬಿಡಿ. ಅಲ್ಲಪ್ಪ ಒಂದೇ ಇದರಲ್ಲಿ 2 ಅದೇ ಒಂದು ರೈತರುಗಳಿದ್ದಾರೆ. ಅವರೆಲ್ಲ ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ವರಮಾನವನ್ನು ತಗೋತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ತಾವೆಲ್ಲರೂ ಕೂಡ ನಿಮಗೆಲ್ಲ ಮನವರಿಕೆ ಆಯ್ತಾ ಇಲ್ವಾ? ಇದೇ ನಿಮ್ಮ ತಮ್ಮ ಅವರು DK ಸುರೇಶ್ ಅವರು ಬಮೂಲ್ ಅಧ್ಯಕ್ಷರಾಗಿದ್ದಾರೆ. ಈ 2 ಪಂಚಾಯತಿಯಿಂದ ಹಾಲು 6 ಲಕ್ಷ ಲೀಟ್ರ್ ಬರ್ತಾ ಇದೆ ಅಂತ ತಮಗೆ ಅರಿವಿಗೆ ಬರಲಿಲ್ವಾ? ನೀವು ಸುರೇಶ್ ಅಣ್ಣವರೇ ನೀವು ಹೇಳಲಿಲ್ವಾ ಇಲ್ಲಿ ಪ್ಯೂರ್ ಎಲ್ಲ ರೈತರೇ ಇರೋದು ಅಂತ ನಿಮ್ಮ ಗಮನಕ್ಕೆ ಬರ್ತಾನೆ ಇಲ್ವಾ? ಇದನ್ನ ಯಾಕೆ ಇಷ್ಟೊಂದು ಹಠ ಮಾಡಿ ನೀವು ಮಾಡಬೇಕು ಅಂತ ಹೊರಟಿದ್ದೀರಾ ಅಂತ ನಮಗೆ ನಿಜವಾಗಿ ಗೊತ್ತಾಯ್ತಾ ಇಲ್ಲ. ದುಡ್ಡು ಮಾಡಬೇಕಾ ಇದರಲ್ಲೇ? ಈಗಾಗಲೇ ನೀವು ಸಾಕಷ್ಟು ದುಡ್ಡು ಮಾಡಿದ್ದೀರಿ, ಅಧಿಕಾರ ಅನುಭವಿಸ್ತಾ ಇದ್ದೀರಿ. ಎಲ್ಲನೂ ಇದ್ದು ಕೂಡ ನೀವು ಯಾಕೆ ಇಲ್ಲಿರುವಂಥ ಬಡ ರೈತರುಗಳ್ನ ನೀವು ಯಾಕೆ ಕರುಣೆಯಿಂದ ನೋಡ್ತಾ ಇಲ್ಲ? ಯಾಕೆ ಈ ಕೆಲಸ ನೀವು ಮಾಡ್ತಾ ಇಲ್ಲ? ದಯಮಾಡಿ ಹೇಳ್ತೀವಿ, ಈಗಾಗಲೇ 3 ಗ್ರಾಮಗಳಿಗೆ ನೀವು ಫೈನಲ್ ನೋಟಿಫಿಕೇಷನ್ ಮಾಡಿಬಿಟ್ಟಿದ್ದೀರಿ. 3 ಗ್ರಾಮದಲ್ಲಿ 240 ಜನ ಮಾತ್ರ ನಮಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. 740 ಜನದಲ್ಲಿ 240 ಜನ ಏನು, ಇನ್ನೂ 500 ಜನ ರೈತರು ಇದ್ರ ವಿರೋಧವಾಗಿದ್ದಾರೆ. ಯಾಕೆ ನೀವು ಈ ಕೆಲಸ ಮಾಡ್ತಾಯಿದ್ದೀರಿ? ಮತ್ತು ನೀವು ಹೇಳ್ತೀರಿ ನಿಮ್ಮ ಎಲ್ಲರನ್ನೂ ರೈತರನ್ನ ಕರ್ರಿ ಒಂದು ಸರಿ. ಮೊನ್ನೆ ಲಾಸ್ಟ್ ವೀಕಲ್ಲಿ ಒಂದು 20 ಜನ ಮಾತ್ರ ಏನು ನಮ್ಮ ಹೋರಾಟಗಾರರನ್ನ ಕರೆದ್ರಿ ರೈತರುಗಳ್ನ. ಆದರೆ ವಿರೋಧ ಇರೋರನ್ನ 20 ಜನನ ಕರಿತೀರಿ, ಪರ ಇರೋರನ್ನ 10 ಬಸ್ಸು ಮಾಡಿ ಇಲ್ಲಿಂದ ಕರ್ಕೊಂಡೋಗಿ ಇಷ್ಟು ಜನ ಒಪ್ಕೊಬಿಟ್ಟವ್ರೆ ಅಂತ ಹೇಳಿ ನೀವು ಮಾಹಿತಿ ಕೊಡ್ತೀರಿ. ಇದೆಲ್ಲ ಸುಳ್ಳಲ್ವಾ? ಇದೆಲ್ಲ ಮೋಸ ಅಲ್ವಾ? ನೀವು ಪ್ರಜಾಪ್ರಭುತ್ವಕ್ಕೆ ಮತ್ತು ಜನಗಳಿಗೆ ಮಾಡ್ತಾ ಇರೋವಂಥ ಮೋಸ ಅಲ್ವಾ? ನಿಮ್ಮ ಕೆಟ್ಟ ಒಂದು ರಾಜಕಾರಣಕ್ಕೆ, ನಿಮ್ಮ ಕೆಟ್ಟ ಒಂದು ಏನು ರಿಯಲ್ ಎಸ್ಟೇಟ್ ನಿಜವಾಗೂ ಯಾರು ಮಾಡ್ತಾ ಇಲ್ಲ. ಇಲ್ಲಿ ನಿಜವಾದ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋರು ನೀವು. ನಿಮ್ಮ ಏನು ಸಂಗಡಿಗರಾಗ್ಬೋದು, ಯಾರೇ ಆಗ್ಬೋದು, ಇವತ್ತು ಎಷ್ಟೆಷ್ಟು ಜಮೀನು ತಗೊಂಡಿದ್ದಾರೆ ಅಂತ ಮಾಹಿತಿಗಳು ನಮ್ಮ ಹತ್ರ ಇದೆ. ಬೇಕಾದ್ರೆ ಅದರಲ್ಲಿ ಲೀಸ್ಟ್ ಸಮೇತ ನಿಮಗೆ ನಿಮ್ಮ ಮಾಹಿತಿ, ನಿಮ್ಮ ಬೆಂಬಲಿಗರು ಯಾರ್ಯಾರು ತಗೊಂಡಿದ್ದಾರೆ ಅಂತ ಲೀಸ್ಟ್ ಬೇಕಾದರೂ ನಾವು ಮುಂದಿನ ದಿನದಲ್ಲಿ ಕೊಡೋದಕ್ಕೂ ನಾವು ತಯಾರಿದ್ದೀವಿ. ದಯಮಾಡಿ ದುಡ್ಡೇ ಪ್ರಪಂಚ ಅಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಒಂದಿನ ಹೊರಟೋಯ್ತಾರೆ. ಹೋಗೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿ ಇಲ್ಲಿರುವಂಥ ಪರಿಸರನ ಉಳಿಸಿ. ಮಲೆನಾಡಿದ್ದಂಗಿದೆ ಆ ಮಲೆನಾಡು ಪ್ರದೇಶ ನಮ್ಮ ಬಿಡದಿ ಭಾಗದಲ್ಲಿ ಇವತ್ತು ಇದೆ ಅಂದರೆ ಇವತ್ತು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ರೈತರೆಲ್ಲ. ಹಾಗಾಗಿ ದಯಮಾಡಿ ಹೇಳ್ತಾ ಇದ್ದೀನಿ, ಈ ಒಂದು ಅಕ್ವೈರ್ನ ನೀವು ಸ್ಟಾಪ್ ಮಾಡಿ. ಇಲ್ಲಾಂದರೆ ಮುಂದಿನ ದಿನದಲ್ಲಿ ನಾವು ಕ್ರಾಂತಿ ಮಾಡುವ ಮೂಲಕ ರಕ್ತ ನಾವು ಕೊಟ್ಟು ಇದನ್ನು ಉಳಿಸ್ಕೊಳ್ಳೋವಂಥ ಕೆಲಸಕ್ಕೆ ನಾವು ಕೈ ಹಾಕಲೇಬೇಕಾಗುತ್ತೆ. ನೀವೇನೇ ಮಾಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ನಾವು ಈ ಜಾಗವನ್ನು ಬಿಟ್ಕೊಡೋದಕ್ಕಾಗಲಿ, ಯಾವುದೇ ಕಾರಣಕ್ಕೂ ನಾವು ಜಾಗವನ್ನು ಬಿಟ್ಕೊಡೋದಕ್ಕಾಗಲಿ ಅಥವಾ ಪರಿಸರ ನಾಶ ಮಾಡೋದಕ್ಕಾಗಲಿ, ರೈತರನ್ನ ಊಳೆಬ್ಳಿಸೋದಕ್ಕಾಗಲಿ ಯಾವುದಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಈ ತಿಂಗಳು ಎಂಡ್ ಒಳಗಡೆ ಮೋದಿ ಸಾಹೇಬ್ರದ್ದು ಕೂಡ ಟೈಮ್ ಕೇಳ್ತಾ ಇದ್ದೀವಿ.
ದೆಹಲಿ ಚಲೋ ಅಂತ ಹೇಳಿ 30 ಜನ ಒಂದು ನಿಯೋಗವನ್ನು ರೈತರು ನಿಯೋಗವನ್ನು ನಮ್ಮ BJP ವತಿಯಿಂದ ನಾವು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಈಗ ತಾನೇ ನಾವು ನಮ್ಮ MP ಸಾಹೇಬರಾದಂಥ ಮಂಜುನಾಥ್ ಸಾಹೇಬ್ರನ್ನು ಭೇಟಿ ಮಾಡ್ಕೊಂಡು ಅವ್ರನ್ನ ಟೈಮ್ ತೊಗೊಳ್ಳಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಆಯಿತು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಜಂತರ್ ಮಂತರಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಇದ್ರ ರಿಪೋರ್ಟ್ ಕಾರ್ಡ್ನ ನಾವು ಅಲ್ಲಿ ಜಂತರ್ ಮಂತರಲ್ಲೂ ಕೂಡ ಪ್ರೊಟೆಸ್ಟ್ ಮಾಡುವ ಮೂಲಕ ಅಲ್ಲೂ ಕೂಡ ಇಡೀ ದೇಶಕ್ಕೆ ಇವ್ರ ಅನ್ಯಾಯವನ್ನು ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇಡೀ ದೇಶಕ್ಕೆ ತಿಳಿಸೋವಂಥ ಕೆಲಸವನ್ನು ನಾವು ಮುಂದೆ ಈ ಒಂದು ತಿಂಗಳು ಒಳಗಡೆ ಈ ತಿಂಗಳು ಎಂಡೊಳಗಡೆ ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನನೂ ಕೂಡ ನಾವು ಮಾಡಿದ್ದೀವಿ. ಹಾಗೆಯೇ ಈ ಒಂದು ನಮ್ಮ ಅಶೋಕ್ ಸಾಹೇಬರು ಕೂಡ ಏನು ಈ ವಾರದಲ್ಲಿ ಅಥವಾ ಮುಂದಿನ ವಾರದೊಳಗಡೆ ಏನು ನಮ್ಮ ಬೈರಮಂಗಲ ಸರ್ಕಲಿಂದ ವಿಧಾನಸೌಧ ಚಲೋ ಕಾಲ್ನಡಿಗೆ ಮೂಲಕ ವಿಧಾನಸೌಧ ಚಲೋ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅವತ್ತು ಕೂಡ ಸಾವಿರಾರು ಜನ ರೈತರ ಸಮ್ಮುಖದಲ್ಲಿ ಅಶೋಕಣ್ಣ ಅವರ ಸಮ್ಮುಖದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ರೈತರು ಕೂಡ ಪಾದ ನಡಿಗೆ ಮಾಡುವ ಮೂಲಕ ಸುಮಾರು 33-34 ಕಿಲೋಮೀಟ್ರು ವಿಧಾನಸೌಧ ಚಲವನ್ನು ಮಾಡುವ ಮೂಲಕ ಅದು ಕೂಡ ಟೈಮ್ ಫಿಕ್ಸ್ ಮಾಡಿ ಅದನ್ನು ಕೂಡ ನಾವು ಈಗ ಕೈಗೊಳ್ತಾ ಇದ್ದೀವಿ. ಹಾಗಾಗಿ ಇವತ್ತು ಎಲ್ಲದಕ್ಕೂ ನಿಂತಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಇವತ್ತು ನೀವು ಮನೆಗೆ ಮತ್ತು ಹೊಲಗಳಿಗೆ ಗದ್ದೆಗಳಿಗೆ ತೋಟಗಳಿಗೆ ನೀವೆಲ್ಲರೂ ಹೋಗಿ ನಮ್ಮ ರೈತರ ಪರವಾಗಿ ನಿಂತು ಏನು ಅನ್ನದಾತ ಇವತ್ತು ನಮಗಿದ್ರೇ ನಮ್ಮ ಜೀವನ ಅನ್ನೋದನ್ನ ನೀವೇನು ಇವತ್ತು ಪ್ರೂವ್ ಮಾಡ್ತಾ ಇದ್ದೀರಿ. ನಾನು ತುಂಬ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಒಂದು ಆಮೇಲೆ ಈಗಾಗಲೇ ನಮ್ಮ ಮೇಲೆ 10 ಜನದ ಮೇಲೆ FIR ಕೂಡ ಮಾಡಿಸಿದ್ರು ಇದೇ ಕಾಂಗ್ರೆಸ್ ಅವರು. ನಾವು ಬಿಡದಿ ಪಾದಯಾತ್ರೆ ಮಾಡಿದಾಗ ಮತ್ತು ಇಲ್ಲಿ ಸರ್ಕಲಲ್ಲೂ ಪಾದಯಾತ್ರೆ ಮಾಡ್ಕೊ ಬಂದಾಗ FIR ಕೂಡ ಮಾಡಿಸಿದ್ರು ನಮ್ಮ ಮೇಲೆ. ಈ ಒಂದು ಕಾರ್ಯವನ್ನು ಅಂದರೆ ಇವ್ರದ್ದೇನೂ ಇಲ್ಲ, ದುಡ್ಡು ಮಾಡಬೇಕು. ಈಗ ಇರೋವಂಥ ಆಸ್ತಿ ಎಲ್ಲಾದರೂ ಹೊಡಿಬೇಕು. ಅವ್ರ ಲೈಫಲ್ಲೆಲ್ಲ ರಾಜಕೀಯ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬಂದಿರೋರೆ. ಹಾಗಾಗಿ ಇವರು FIR ಮಾಡಿಸಿದ್ರು ಸರಿ, ಅವರೇನು DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು ಹೊಡೆದ್ರು ಸರಿ ಬಡಿದ್ರು ಸರಿ ಏನಂದ್ರು ಸರಿ ನಾನು ಮಾಡೋದು ಬಿಡಲ್ಲ ಅಂತ. ಅಂದರೆ ಅವ್ರ ಹಠಾನ ನಾವು ಅರ್ಥ ಮಾಡ್ಕೋಬೇಕಾಯ್ತೈತೆ. ದಯಮಾಡಿ ಇಂಥದ್ರನ್ನೆಲ್ಲದ್ರೂ ಕೂಡ ನೀವು ಕೈ ಬಿಡಿ. ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಬೆಲೆ ಕೊಡಿ, ಇಲ್ಲಿರೋ ನಮ್ಮ ರೈತರಿಗೆ ಬೆಲೆ ಕೊಡಿ, ಇಲ್ಲಿರೋ ಪರಿಸರಕ್ಕೆ ಬೆಲೆ ಕೊಡಿ. ಈ ಒಂದು ಕಾರ್ಯವನ್ನು ಉಳಿಸೋವಂಥ ಏಕೆಂದರೆ ಮುಂದಿನ ಪೀಳಿಗೆ ಎಲ್ಲೋಗುತ್ತೆ, ನಮ್ಮ ರೈತರು ಮಕ್ಕಳು ಮೊಮ್ಮಕ್ಕಳು ಎಲ್ಲೋಗಿ ಜೀವನ ಮಾಡಬೇಕು ಹೇಳಿ? ಇನ್ನೊಬ್ಬರು ಮನೆ ಬಾಗಿಲಲ್ಲಿ ಹೋಗಿ ವಾಚ್ಮೆನ್ ಕೆಲಸ ಮಾಡಬೇಕಾ? ದಯಮಾಡಿ ಸುರೇಶ್ ಅವರೇ, ನೀವು ಇವತ್ತು ಬಮೂಲ್ ಅಧ್ಯಕ್ಷರಾಗಿದ್ದೀರಿ. ಏನು ಇವತ್ತು 6 ಲಕ್ಷ ಲೀಟ್ರು ದಯಮಾಡಿ ನಿಮ್ಮ ಅಣ್ಣವ್ರಿಗೆ ತಿಳಿಸೋವಂಥ ಕೆಲಸ ಮಾಡಿ. ಇಲ್ಲಿ ಅಷ್ಟು ಲೀಟ್ರು ಬರ್ತಾ ಇದೆ ಅಂದರೆ ಲೆಕ್ಕಾಚಾರ ಹಾಕಿ. ದಯಮಾಡಿ 70 ಲಕ್ಷ ಲೀಟ್ರು ಇವತ್ತು ಈ ಭಾಗದಲ್ಲಿ ಅಂದರೆ ನಮ್ಮ ಬಮೂಲಲ್ಲಿ ಪ್ರತಿದಿನ ಹಾಲು ಬಂದರೆ ಇಲ್ಲೇ 6 ಲಕ್ಷ ಲೀಟ್ರು ಬರ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇರೋಂಥ ಜಾಗವನ್ನು ಇವತ್ತು ನೀವು ಈ ರೀತಿ ಎಲ್ಲ ಕಬಳಿಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ದಯವಿಟ್ಟು ದೇವರು ಕ್ಷಮಿಸಲ್ಲ, ಮುಂದಿನ ದಿನದಲ್ಲಿ ಜನನೂ ಕ್ಷಮಿಸಲ್ಲ. ದಯಮಾಡಿ ಇದನ್ನು ಕೈ ಬಿಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇವಾಗ ಅದಕ್ಕೇನೆ ಜಂತರ್ ಮಂತರ್ಗೆ ಮತ್ತೆ ಮೋದಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.